ಯೆಹೋವನೇ, ಗರ್ವಿಷ್ಠರು ನನ್ನನ್ನು ಬಹಳವಾಗಿ ಹಾಸ್ಯ ಮಾಡಿದರು, ಆದರೂ ನಾನು ನಿನ್ನ ಧರ್ಮಶಾಸ್ತ್ರವನ್ನು ಬಿಡಲಿಲ್ಲ. ಶುಕ್ರವಾರ, ಶುಭ ಶುಕ್ರವಾರ, 3 ಏಪ್ರಿಲ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯದ 46ನೇ ವಚನ. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಾಮ ಸಬಕ್ತಾನಿ, ಅಂದರೆ ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ, ಶುಭ ಶುಕ್ರವಾರ. ಯೇಸು ಸ್ವಾಮಿಯು ನಮಗೋಸ್ಕರವಾಗಿ ಆ ಕ್ರೂಜೆಯಲ್ಲಿ ಜಜ್ಜಲ್ಪಟ್ಟಂಥ ಸಮಯ ನಮ್ಮ ವಿಮೋಚನೆಯ ಸಮಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಶುಭ ಶುಕ್ರವಾರ. ಕರ್ತನಲ್ಲಿ ಪ್ರೇರೆ, ಯೇಸು ಕ್ರಿಸ್ತನು ದೇವರ ಚಿತ್ತದ ಮೇರೆಗೆ ಈ ಲೋಕಕ್ಕೆ ಬಂದು ತನ್ನನ್ನು ಸಂಪೂರ್ಣವಾಗಿ ದೇವರ ಕಾರ್ಯಕ್ಕೆ, ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಜೀವಮಾನವೆಲ್ಲ ಇದೇ ಕಾರ್ಯದಲ್ಲಿ ತೊಡಗಿದ್ದನು. ಸಿದ್ಧನಾಗಿ ತಾನು ಯೋಹಾನನಿಂದ ಸ್ನಾನ ದೀಕ್ಷೆ ಪಡೆದು 40 ದಿವಸಗಳು ತನ್ನನ್ನು ತಾನು ಸಿದ್ಧಪಡಿಸಿಕೊಂಡು ದೇವರ ಸೇವೆ, ಅಂದರೆ ವಾಕ್ಯೋಪದೇಶ, ರಾಜ್ಯದ ಕುರಿತಾಗಿ ವಿಚಾರಗಳು, ಬಿಡುಗಡೆಗೆ ಬೇಕಾದಂಥ ಎಲ್ಲ ವಿಚಾರಗಳನ್ನು ತಿಳಿಸಿ ತಾನು ಮೆಸ್ಸಿಯನೆಂಬುದಾಗಿ ತಿಳಿಸಿಕೊಟ್ಟನು. ಆದರೂ ತಾನು ಶ್ರಮೆಯನ್ನು ಅನುಭವಿಸಬೇಕು, ಮರಣವನ್ನು ಅನುಭವಿಸಬೇಕೆಂಬುದಾಗಿ ಹೇಳಿ ತಾನು ಈ ಲೋಕದಲ್ಲಿ ದೇವರ ಚಿತ್ತದ ಮೇರೆಗೆ ತನ್ನನ್ನು ತಾನು ಕ್ರೂಜೆಗೆ ಒಪ್ಪಿಸಿಕೊಟ್ಟನು. ಆ ಕ್ರೂಜೆಯ ಮರಣದಿಂದ ಎಲ್ಲರೂ ಕೂಡ ವಿಮೋಚಿಸಲ್ಪಡುವರು. ತಾನು ಹೇಳಿದಂಥ ಮಾತು, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದೆ, ಅಂದರೆ ಇಡೀ ಲೋಕದ ಪಾಪವನ್ನು ಹೊತ್ತ ಭಾರವು ತನ್ನನ್ನು ದೇವರಿಂದ ದೂರ ಮಾಡಿತು. ಅತಿ ಪರಿಶುದ್ಧವಾದಂಥ ದೇವರು ಪಾಪಮಯವಾದಂಥ ಆ ಯೇಸು, ಅಂದರೆ ತನ್ನೊಬ್ಬನೇ ಮಗನಿಂದ ದೂರವಾದನು. ಇಂಥ ಭಯಂಕರವಾದಂಥ ನೋವನ್ನು ಅನುಭವಿಸಿದ್ದು ಯೇಸು ಸ್ವಾಮಿ ನಮಗೋಸ್ಕರವಾಗಿ. ಅದು ನಮ್ಮ ಪಾಪ, ಅದು ನಮ್ಮ ಹೊರೆ. ನಾವು ಈ ಹೊತ್ತು ಮರಣ ಪಾಪಕ್ಕೆ ಕೊಡುವಂತಿಲ್ಲ. ನಮಗೆ ಆ ಶಿಕ್ಷೆ ಇಲ್ಲ, ನಮಗೆ ಆ ಹೋರಾಟ ಇಲ್ಲ, ನಮಗೆ ಆ ಯಾತನೆ ಇಲ್ಲ, ನಮಗೆ ಆ ಶ್ರಮೆ ಇಲ್ಲ. ಯಾಕಂದರೆ ಎಲ್ಲವನ್ನು ಯೇಸು ನಮಗೋಸ್ಕರವಾಗಿ ಶ್ರಮೆ ಹೊಂದಿದ್ದಾನೆ, ಮರಣ ಹೊಂದಿದ್ದಾನೆ. ಆ ಜಜ್ಜಲ್ಪಟ್ಟಂಥ ದೇಹ ರಕ್ತಗಳು ನಮಗೆ ಬಿಡುಗಡೆ ಕೊಡುವಂಥದ್ದಾಗಿದೆ. ಈ ಹೊತ್ತು ನಮಗೆ ಶುಭ ಶುಕ್ರವಾರ ಬಿಡುಗಡೆಯಾಗಿದೆ. ಕರ್ತನೆ ದಯಾಮಯ ಸ್ವಾಮಿ, ಯೇಸುವಿನ ಮರಣ ನಮ್ಮನ್ನು ಬಿಡಿಸುವಂಥದ್ದಾಗಿದೆ. ನಾವು ಅದನ್ನು ತಿಳಿದು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.